ಸರ್ ಮ್ಯೂಟಲ್ ಇದೀರಿ. ವಾಲ್ಮೀಕಿರ್ಗೌಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ. ಶನಿವಾರ ಇತ್ತು ಸರ್, ಶನಿವಾರ ಇತ್ತು. ಹೋ ಸರಿ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ ನಮೋ ನಮಃ. ದೇವತೆಗಳ ಸ್ತೋತ್ರವನ್ನ ಕೇಳಿಕೊಂಡಂತಹ ಆ ದುರ್ಗಾದೇವಿ ದೇವತೆಗಳ ಪ್ರಾರ್ಥನೆಗೆ ಅತ್ಯಂತ ಪ್ರೀತಿಯಿಂದ ಮೆಚ್ಚಿಕೊಂಡ್ಳು. ಅವಳು ಸಾಬ್ರವೀತಾತ್ ಸುರಾನ್ ಸುಭ್ರೂ ಭವದ್ವಿಸ್ತೂಯತೇತ್ರಕ. ನೀವು ಇಲ್ಲಿ ಯಾರನ್ನ ಸ್ತೋತ್ರ ಮಾಡ್ತಾ ಇದ್ದೀರಿ ಅಂತ ಸ್ನಾನಕ್ಕೆ ಬಂದ ಪಾರ್ವತಿ ಕೇಳ್ತಾಳೆ. ಅದರಿಂದ ಅಲ್ಲಿ ಗೊತ್ತಾಗುತ್ತೆ ಅದು ಪಾರ್ವತಿಯನ್ನ ಸ್ತೋತ್ರ ಮಾಡಿದ್ದಲ್ಲ, ಅವಳ ಶರೀರದಲ್ಲಿ ನೆಲೆಸಿದ್ದಂತಹ ಮಹಿಷಾಸುರನ ಸಂಹರ್ತೃವಾದ ಚಂಡಿಕೆಯನ್ನ ಪ್ರಾರ್ಥನೆ ಮಾಡಿದ್ದು ಅಂತ. ಅಂದ್ರೆ ಶುಂಭ ನಿಶುಂಭ ಮೊದಲಾದವರನ್ನ ಸಂಹಾರ ಮಾಡುವುದಕ್ಕಾಗಿ ದೇವತೆಗಳು ಚಂಡಿಕೆಯನ್ನ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಶರೀರ ಕೋಶಾತ್ತಸ್ತಸ್ಯಾಹ ಪಾರ್ವತ್ಯಾನ್ ಸತಾಂಬಿಕಾ ಕೌಶಿಕೀತಿ ಸಮಸ್ತೇಷು ತಥೋ ಲೋಕೇಶು ಗೀಯತೆ. ಜಗತ್ತಿನ ತಾಯಿಯಾದ ಲಕ್ಷ್ಮಿಯು ಚಂಡಿಕಾ ರೂಪವನ್ನ ತಾಳಿ ಪಾರ್ವತಿಯ ಶರೀರದಿಂದ ಹೊರಬಂದು ಲೋಕದಲ್ಲಿ ಕೌಶಿಕಿ ಅನ್ನುವ ಹೆಸರಿನಿಂದ ಪ್ರಸಿದ್ಧಳಾಗ್ತಾಳೆ. ತಸ್ಯಾಂ ವಿನಿರ್ಗತಾಯಾಂತ ಕೃಷ್ಣಾಭೂತ್ ಸಾಪಿ ಪಾರ್ವತಿ ಕಾಲಿಕೇತಿ ಸಮಾಖ್ಯಾತ ಹಿಮಾಲಯ ಕೃತಾಶ್ರಯ. ಕಪ್ಪು ವರ್ಣದ ಲಕ್ಷ್ಮಿಯ ಚಂಡಿಕಾ ರೂಪವು ಪಾರ್ವತಿಯ ಶರೀರದಿಂದ ಹೊರಬಂದದ್ರಿಂದ ಅದು ಕಾಳಿಕಾ ಅನ್ನುವ ಹೆಸರಿನಿಂದ ಪ್ರಸಿದ್ಧಿಗೆ ಬಂತು. ಮೊದಲು ಗೌರಿ ಅಂತ ಅವಳನ್ನ, ಅಂದ್ರೆ ಮೊದಲು ಅವಳು ಕಾಳಿಯಾಗಿದ್ದವಳು ಮುಂದೆ ತಪಸ್ಸು ಮಾಡಿ ಗೌರಿ ಅಂತಾದ ಸಂಗತಿಯನ್ನು ನಾವು ಹಿಂದೆ ನೋಡಿದ್ವಿ. ತಥೋಂಬಿಕಾಂ ಪರಂ ರೂಪಂ ಬಿಭ್ರಾಣಾಂ ಸುಮನೋಹರಂ ದದರ್ಶ ಚಂಡೋ ಮುಂಡಶ್ಚ ಭೃತ್ಯೋ ಶುಂಭ ನಿಶುಂಭಯೋ. ಚಂಡ ಮತ್ತೆ ಮುಂಡ ಅನ್ನುವ ಶುಂಭ ನಿಶುಂಭರ ಸೇವಕರು ಅತ್ಯಂತ ಮನೋಹರವಾದ ಈ ಕೌಶಿಕೆಯ ರೂಪವನ್ನ ಕಂಡರು. ಅವರಿಬ್ರು ಕೂಡ ತಾಭ್ಯಾಂ ಶುಂಭಾಯ ಚಾಖ್ಯಾತ ಸಾತೀವ ಸುಮನೋಹರ ಕಾಪ್ಯಾಸ್ತ್ರೇ ಶ್ರೀ ಮಹಾರಾಜ ಭಾಸಯಂತಿ ಹಿಮಾಚಲಂ. ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಅತ್ಯಂತ ಸುಂದರವಾದ ಹೆಣ್ಣೊಬ್ಬಳು ಬೆಳಗುತ್ತಾ ನಿಂತಿದ್ದಾಳೆ, ಜಗತ್ತನ್ನೇ ಬೆಳಗುತ್ತಿದ್ದಾಳೆ ಅಂತ ಶುಂಭನ ಬಳಿಗೆ ಹೋದ ಆ ಸೇವಕರು ಅವಳ ಸೌಂದರ್ಯದ ಕುರಿತಾದ ವರ್ಣನೆಯನ್ನು ಮಾಡ್ತಾರೆ. ಸ್ತ್ರೀರತ್ನಮತಿ ಚಾರವಂಗಿ ದ್ಯೋತಯಂತಿ ಶಸ್ಪೃಶ ಸಾತು ತಿಷ್ಠತಿ ದೈತ್ಯೇಂದ್ರ ತಾಂ ಭವಾನ್ ದ್ರಷ್ಟುಮರ್ಹತಿ. ಇಂತಹ ಅತ್ಯುತ್ತಮವಾದ ರೂಪವನ್ನ ನಾವು ಎಲ್ಲಿಯೂ ಕಂಡಿಲ್ಲ. ಅಸುರ ಕುಲ ಒಡೆಯನೆ ಈ ದೇವಿ ಯಾರು ಅಂತ ನೀವು ತಿಳ್ಕೊಂಡ್ ಬನ್ನಿ ಮತ್ತು ಅವಳನ್ನ ಕರ್ಕೊಂಡ್ ಬನ್ನಿ. ಯಾನಿ ರತ್ನಾನಿ ಮಣಯೋ ಗಜಾಶ್ವಾದೀನಿ ವೈ ಪ್ರಭೋ ತ್ರೈಲೋಕ್ಯೇತು ಸಮಸ್ತಾನಿ ಸಾಂಪ್ರತಂ ತಾನಿ ಮೇ ಗೃಹೇ. ಯಾವೆಲ್ಲ ಅತ್ಯಂತ ಬೆಲೆಬಾಳುವ ಸ್ತ್ರೀಯರಿದ್ದಾರೋ, ಸೌಂದರ್ಯದ ದೃಷ್ಟಿಯಿಂದ ಅವರನ್ನ ಮೀರಿಸುವವರು ಮತ್ತೊಬ್ಬರಿಲ್ವೋ, ಅತ್ಯಂತ ಕುಲ ಅಂದ್ರೆ ಮನೆತನದ ದೊಡ್ಡಸ್ತಿಕೆಯನ್ನು ಯಾರು ಹೊಂದಿದ್ದಾರೋ, ಕಾಂತಿಯಿಂದ ಯಾರೆಲ್ಲ ಬೆಳಗ್ತಿದ್ದಾರೋ ಅವರು ನಮ್ಮ ಮನೆಯಲ್ಲಿ ಇರಬೇಕು. ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನು ಬೆಳಗುವ ಆಕೆ ಅತ್ಯಂತ ಸುಂದರಿಯಲ್ಲಿ ಸುಂದರಿ, ನೀನವಳನ್ನ ನೋಡ್ಲೇಬೇಕು. ಐರಾವತ ಸಮಾನೀತೋ ಗಜರತ್ನಂ ಪುರಂದರಾತ್ ಪಾರಿಜಾತ್ ತರುಶ್ಚಾಯಂ ತಥೈವೋಚ್ಚೈಶ್ರವಾಹಯ. ಬೆಲೆಬಾಳುವಂತಹ ಸೌಂದರ್ಯಕ್ಕೆ ಖನಿ ಎನಿಸಿದ ಅಥವಾ ಯಾವುದು ಒಬ್ಬ ವ್ಯಕ್ತಿ ಹತ್ರ ಇದ್ರೆ ಅವನ ಘನತೆ ಪ್ರತಿಷ್ಠೆ ಹೆಚ್ಚುತ್ತೋ ಅದೆಲ್ಲವೂ ನಿನ್ನ ಹತ್ರ ಇದೆ. ಐರಾವತ ನಿನ್ನ ಹತ್ರ ಇದೆ, ಉಚ್ಚೈಶ್ರವಸು ನಿನ್ನ ಹತ್ರ ಇದೆ. ಇನ್ನೇನೇನು ಅಪರೂಪದ
ಸೊತ್ತುಗಳು, ಕೇಳಿದ್ದನ್ನ ಬಯಸಿದ್ದನ್ನ ಕೊಡುವಂತಹ ಚಿಂತಾ ಮಣಿಗಳೆಲ್ಲವೂ ಕೂಡ ನಿನ್ನತ್ರ ಇದೆ. ವಿಮಾನಂ ಹಂಸಯು ಸಂಯುಕ್ತಂ ಏತತ್ ತಿಷ್ಠತಿ ತೇಂಗಣೆ ರತ್ನಭೂತಮಿಹಾನೀತಂ ಯದಾಸೀದ್ ವೇದಸೋದ್ಭುತಂ. ಹಂಸಗಳಿಂದ ಕೂಡಿದಂತಹ ಅತ್ಯಂತ ಸುಂದರವಾದ ವಿಮಾನ, ಅದು ಚತುರ್ಮುಖನ ಹತ್ರ ಇರಬೇಕಾದದ್ದು ನಿನ್ನತ್ರ ಬಂದು ನಿಂತಿದೆ. ನಿದಿರೇಶ ಮಹಾಪದ್ಮ ಸಮಾನೀತೋ ಧನೇಶ್ವರಾತ್ ಕಿಂಜಲ್ಕಿನೀಂ ದದೋ ಚಾಬ್ಧಿ ಮಾಲಾಮಮ್ಲಾನ ಪಂಕಜಾಂ. ಮಹಾಪದ್ಮ ಎಂಬ ನಿಧಿಯ ಒಡೆಯನಾದಂತಹ ಕುಬೇರ ಅದನ್ನು ನಿನಗೆ ಕೊಟ್ಟು ಬಿಟ್ಟಿದ್ದಾನೆ. ಸಮುದ್ರ ರಾಜನಾದ ವರುಣ ಬಾಡದ ಕಮಲಗಳಿಂದ ಕೂಡಿದ ಕಿಂಜಲ್ಕಿನಿ ಎನ್ನುವ ಮಾಲೆಯನ್ನು ನಿನ್ನ ಕೊರಳಿಗೆ ಹಾಕಿದ್ದಾನೆ. ಛತ್ರಂಚ ವಾರುಣಂ ಗೇಹೆ ಕಾಂಚಿದಸ್ರಾವಿತಿಷ್ಠತಿ ಕಾಂಚನಸ್ರಾವಿತಿಷ್ಠತಿ ತಥಾಯಂ ಸ್ಕಂದನವರಃ ಯಃ ಪುರಾಸೀತ್ ಪ್ರಜಾಪತೇ. ವರುಣನಿಗೆ ಸಂಬಂಧಿಸಿದ ಬಂಗಾರದ ಮಳೆಯನ್ನ ಸುರಿಸುವ ಛತ್ರ ಅದು ಶುಂಭ ನಿನ್ನ ಮನೆಯಲ್ಲಿದೆ. ಹಾಗೆಯೇ ಶ್ರೇಷ್ಠವಾದ ರಥ ಅದು ಹಿಂದೆ ಪ್ರಜಾಪತಿ ಇದ್ದದ್ದು ನಿನ್ನ ಹತ್ರ ಬಂದಿದೆ. ಮೃತ್ಯೋರುತ್ಕ್ರಾಂತಿದಾ ನಾಮ ಶಕ್ತಿರೀಶತ್ವಯಾ ಹೃತ ಪಾಶಸ್ಸಲಿರಾಜಸ್ಯ ಧಾತುಸ್ತವ ಪರಿಗ್ರಹೇ. ಓ ಶುಂಭನೆ, ಪ್ರಾಣವನ್ನ ಮೇಲೆಳೆಯುವ ಉತ್ಕ್ರಾಂತಿದಾ ಅನ್ನುವ ಯವನ ಶಕ್ತ್ಯಾಯುಧವು ಕೂಡ ನೀನು ಅಪಹರಿಸಿಕೊಂಡಿದ್ದಿ, ನಿನ್ನತ್ರ ಇಟ್ಟುಕೊಂಡಿದ್ದಿ. ವರುಣನ ಪಾಶ ಅದು ಕೂಡ ನಿನ್ನ ಸೋದರನಾದ ನಿಶುಂಭನ ಕೈಯಲ್ಲಿದೆ. ಶುಂಭ ಮತ್ತು ನಿಶುಂಭ ಇಬ್ರು ಕೂಡ ಎಲ್ಲಾ ಜಗತ್ತಿನ ಅಪೂರ್ವ ವಸ್ತುಗಳನ್ನ, ಅಪೂರ್ವ ವ್ಯಕ್ತಿಗಳನ್ನ, ಅಪೂರ್ವ ಬಯಸಿದ್ದನ್ನ ನೀಡುವಂತಹ ವಸ್ತುಗಳನ್ನ ತಮ್ಮ ವಶಕ್ಕೆ ತಂದುಕೊಂಡದ್ರ ಉಲ್ಲೇಖವನ್ನ ಆ ಸೈನಿಕರು ರಾಜನತ್ರ ನಿಶುಂಭಸ್ಯಾಬ್ಧಿಜಾತಾಶ್ಚ ಸಮಸ್ತಾರತ್ನಜಾತಯ ವಹ್ನಿಶ್ಚಾಪಿ ದದೌ ತುಭ್ಯಂ ಅಗ್ನಿಶೌಚೇ ಚ ವಾಸಸಿ. ಸಮುದ್ರದಲ್ಲಿ ಹುಟ್ಟಿದ ಎಲ್ಲಾ ಬಗೆಯ ಅಪರೂಪದ ಮಣಿಗಳು ನಿಶುಂಭನಲ್ಲಿದೆ. ಅಗ್ನಿಯು ಕೂಡ ನಿನಗೆ ಬೆಂಕಿಯಲ್ಲಿ ಅದ್ದಿದರೂ ಕೂಡ ಸುಡದ ಶುದ್ಧವಾಗಿರುವ 2 ವಸ್ತ್ರಗಳನ್ನ ಕೊಟ್ಟಿದ್ದಾನೆ. ಏವಂ ದೈತ್ಯೇಂದ್ರ ರತ್ನಾನಿ ಸಮಸ್ತಾನ್ಯಾಹೃತಾನಿ ತೇ ಸ್ತ್ರೀರತ್ನಮೇಷಾ ಕಲ್ಯಾಣಿ ತ್ವಯಾ ತಸ್ಮಾನ್ನ ಗೃಹ್ಯತೆ. ಚಂಡಮುಂಡರ ಮಾತು ಶುಂಭನಿಗೆ ನಿಶುಂಭನಿಗೆ ಇಬ್ಬರಿಗೂ ಕೂಡ ಅತ್ಯಂತ ಆಸಕ್ತಿ ಹುಟ್ಟಿಸಿತು. ಯಾವುದೆಲ್ಲ ಅಪರೂಪದ ವಸ್ತು, ಅಪರೂಪದ ವ್ಯಕ್ತಿ, ಅಪರೂಪದ ಸಂಪತ್ತುಗಳಿವೆಯೋ ಅದೆಲ್ಲವೂ ನೀನು ನಿನ್ನ ವಶಕ್ಕೆ ತಂದುಕೊಂಡಿದ್ದಿ. ಸ್ತ್ರೀಯರಲ್ಲಿ ಅತ್ಯಂತ ಹೆಚ್ಚಿನವಳೆನಿಸಿದಂತಹ ಮಂಗಳೆಯನ್ನ ನೀನ್ ಯಾಕೆ ಇನ್ನು ಬಿಟ್ಟು ಕೂತಿದ್ದಿ? ಅವಳನ್ನು ಕರ್ಕೊಂಡ್ ಬರ್ಬೇಕಲ್ವಾ? ಋಷಿಗಳು ಹೇಳುತ್ತಿದ್ದಾರೆ, ನಿಶಮ್ಯೇತಿ ವಚ ಶುಂಭಃ ಸತತಾ ಚಂಡಮುಂಡಯೋ ಪ್ರೇಷಯಾಮಾಸ ಸುಗ್ರೀವಂ ದೂತಂ ದೇವ್ಯಾ ಮಹಾಸುರಂ. ಈ ಮಾತನ್ನ ಶುಂಭ ಕೇಳಿ ಕೂಡಲೇ ಚಂಡಮುಂಡರಿಗೆ ಇಬ್ಬರಿಗೂ ಹೇಳಿದ, ಸುಗ್ರೀವನೆಂಬ ಮಹಾಸುರನನ್ನು ಆ ಚೆಲುವೆಯ ಬಳಿಗೆ ಕಳುಹಿಸಿಕೊಡಿ ಅಂತ ಚಂಡಮುಂಡರಿಗೆ ಹೇಳಿದ. ಅಂದ್ರೆ ದೂತನಾಗಿ ಸುಗ್ರೀವ ಅನ್ನುವ ಮಹಾಸುರನನ್ನು, ಸುಗ್ರೀವ ಅಂದ್ರೆ ಇದು ರಾಮಾಯಣದ್ದಲ್ಲ, ಸುಗ್ರೀವ ಅನ್ನೋ ಹೆಸರು ಆ ಕಾಲದಲ್ಲಿ ಒಬ್ಬ ದೌತ್ಯವನ್ನ ಮಾಡುವ ರಾಕ್ಷಸ ಇದ್ದ. ಅವನಿಗೆ ಹೇಳಿ ಕಳುಹಿಸಿದ್ರು. ಶುಂಭ ಉವಾಚ ಇತಿ ತೇಚಿತ ವಕ್ತವ್ಯ ಸಾಗತ್ವಾ ವಚನಾನ್ ಮಮ ಯಥಾ ಚಾಭ್ಯೇತಿ ಸಂಪ್ರೀತ್ಯ ತಥಾ ಕಾರ್ಯಂ ತ್ವಯಾ ಲಘು. ಅವಳ ಬಳಿಗೆ ಹೋಗಿ ನನ್ನ ಮಾತಿನಂತೆ ಹೀಗೆ ಹೇಳಬೇಕು. ಅವಳು ಯಾವ ರೀತಿಯಿಂದ ನನ್ನಲ್ಲಿ ಪ್ರಸನ್ನಳಾಗ್ತಾಳೋ ಹಾಗೆ ನೀನು ಆ ಕಾರ್ಯವನ್ನ ಸಾಧಿಸಿಕೊಂಡು ಬರಬೇಕು. ಸತತ್ರ ಗತ್ವಾ ಯತ್ರಾಸ್ತೆ ಶೈಲೋದ್ದೇಶೇ ದಿಶೋಭನೆ ತಾಂಚ ದೇವೀಂ ತತಃ ಪ್ರಾಹ ಶ್ಲಗ್ನಂ ಮಧುರಯಾಗಿರಾ. ಅತ್ಯಂತ ರಮಣೀಯವಾದ ಪರ್ವತ ಪ್ರದೇಶದಲ್ಲಿ ನೆಲೆಸಿದ ಆ ದೇವಿಯ ಬಳಿಗೆ ಸುಗ್ರೀವ ಹೋಗ್ತಾನೆ. ಮಧುರವಾದ ಮಾತುಗಳಿಂದ ಮನಸ್ಸು ಸೆಳೆಯುವಂತೆ ತನ್ನಲ್ಲಿಗೆ ಒಲಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ದೂತ ಉವಾಚ ದೇವಿ ದೈತ್ಯೇಶ್ವರ ಶುಂಭ ತ್ರೈಲೋಕ್ಯೇ ಪರಮೇಶ್ವರ ದೂತೋಹಂ ಪ್ರೇಷಿತಸ್ತೇನ ಸಕಾಶಮಿಹಾಗತ. ಓ ದೇವಿ, ದೈತ್ಯರಲ್ಲಿ ಹಿರಿಯನೆನಿಸಿದಂತಹ ಶುಂಭನು 3 ಲೋಕಗಳಲ್ಲೂ ಕೂಡ ಒಡೆಯನಾಗಿದ್ದಾನೆ. ಅವನ ಒಡೆತನಕ್ಕೆ ಪ್ರತಿಯಾಗಿ ಯಾರು ಎದೆ ಕೊಟ್ಟು ನಿಲ್ಲುವವರಿಲ್ಲ. ಪ್ರಸಿದ್ಧಿ ಅಷ್ಟಿದೆ ಅವನಿಗೆ. ನಾನು ಅಂತಹ ಪ್ರಸಿದ್ಧನಾದ ಶುಂಭರಾಜನು ಕಳಿಸಿಕೊಟ್ಟ ದೂತ. ಅವನು ಕಳಿಸಿಕೊಟ್ಟದ್ದಕ್ಕಾಗಿ ನಿನ್ನಲ್ಲಿಗೆ ಬಂದಿದ್ದೇನೆ. ದೂತ ಉವಾಚ ಅವ್ಯಾಹತಾಜ್ಞ ಸರ್ವಾಸು ಯಸ್ಸದಾ ದೇವಯೋನಿಷು
ನಿರ್ಜಿತಾಖಿಲ ದೈತ್ಯಾರಿಹಿ ಸಯದಾಹ ಕೃಣಶ್ವತತ್. ಯಾರ ಆಜ್ಞೆಯನ್ನು ಸಮಸ್ತ ದೇವತೆಗಳು ಕೂಡ ಎಡಬಿಲ್ಲದೆ ಇಂದು ಪಾಲಿಸುತ್ತಿದ್ದಾರೋ ಅಂತಹ ಸಮಸ್ತ ದೈತ್ಯ ಶತ್ರುಗಳನ್ನು ಸೋಲಿಸುವ ಆ ಶುಂಭನು ಏನು ಹೇಳಿದ್ದಾನೋ ಅದನ್ನು ದಯವಿಟ್ಟು ಕೇಳಿಸಿಕೋ. ಅಂದ್ರೆ ಎದುರಾಳಿಗಳ ಯಾರನ್ನೂ ಬಿಟ್ಟವರಲ್ಲ, ಈಗ ಸಂಗ್ರಹಿತರಾದ ಸೈನ್ಯದ ಮುತ್ಸದ್ದಿಗಳು. ಮಮ ತ್ರೈಲೋಕ್ಯಮಖಿಲಂ ಮಮ ದೇವಾವಶಾನುಗಾಹ ಯಜ್ಞಭಾಗಾನಹಂ ಸರ್ವಾನ್ ಉಪಾಶ್ನಾಮಿ ಪೃಥಕ್ ಪೃಥಕ್. ಮೂರು ಲೋಕಗಳಿಗೆ ಯಾರೆಲ್ಲ ಹಿರಿಯರು ಅಂತಿದ್ದಾರೋ ಅವರೆಲ್ಲ ನನ್ನ ವಶದಲ್ಲಿದ್ದಾರೆ. ಮೂರು ಲೋಕದ ಅಷ್ಟೂ ದೇವತೆಗಳು ನನಗೆ ವಶವಾಗಿದ್ದಾರೆ. ಯಾರು ಈಗ ತಮ್ಮ ಇಚ್ಛೆಗೆ ತಕ್ಕಂತೆ ಇಷ್ಟಪಟ್ಟಂತೆ ಅವ್ರು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ನನ್ನ ಹತ್ರ ಕೇಳಿಯೇ ಮಾಡಬೇಕು. ಹಾಗಾಗಿ ಮೂರು ಲೋಕದಲ್ಲಿರುವ ತ್ರೈಲೋಕ್ಯೇ ವರರತ್ನಾನಿ ಮಮ ವಶ್ಯಾನ್ಯಶೇಷತ ತಥೈವ ಗಜರತ್ನಂಚ ಹೃತಂ ದೇವೇಂದ್ರ ವಾಹನಂ. ಇಂದ್ರನಿಗೆ ಅತ್ಯಂತ ಮೆಚ್ಚಿನ ಐರಾವತ ಎಂಬ ಗಜರತ್ನವನ್ನು, ಇನ್ನುಳಿದಂತೆ ಮೂರು ಲೋಕಗಳಲ್ಲಿ ಯಾವುದೆಲ್ಲ ಶ್ರೇಷ್ಠವಾದ ಬೆಲೆಬಾಳುವಂತಹ ಸಂಗತಿಗಳಿವೆಯೋ ಅವೆಲ್ಲವನ್ನು ಕೂಡ ನಾನು ಇಂದ್ರನ ವಾಹನವನ್ನೇ ಬಿಟ್ಟಿಲ್ಲ. ಇನ್ನು ಉಳಿದದ್ದೆಲ್ಲ ಯಾವ ಲೆಕ್ಕ. ಉಚ್ಚೆ ಯಾನಿ ಚಾನ್ಯಾನಿ ದೇವೇಶು ಗಂಧರ್ವೇಶು ರಗೇಶು ಚ ರತ್ನಭೂತಾನಿ ಭೂತಾನಿ ತಾನಿ ಮಯ್ಯೇವ ಶೋಭನೆ. ಯಾವೆಲ್ಲ ದೇವತೆಗಳು, ಗಂಧರ್ವರು, ಉರಗರು, ನಾಗ ಕನ್ನಿಕೆಯರು ಇವರೆಲ್ಲ ಅತ್ಯಂತ ಬೆಲೆ ಬಾಳುವಂತಹ ವಸ್ತು ಯಾವುದೇ ಇದ್ರೂ ಕೂಡ, ಸೌಂದರ್ಯ ಖನಿಯಾಗಿ ಯಾರೇ ವ್ಯಕ್ತಿ ಇದ್ರೂ ಕೂಡ ಅದು ನನ್ನಲ್ಲೇ ಬಂದು ಸಮರ್ಪಿತವಾಗಬೇಕು. ದೇವತೆಗಳಲ್ಲಿ, ಗಂಧರ್ವರಲ್ಲಿ, ನಾಗರಲ್ಲಿ ಇನ್ಯಾವುದೂ ಕೂಡ ಇಷ್ಟು ಚೆಲುವೆ ಇಲ್ಲ ಅನ್ನೋದು ಸತ್ಯ. ಆದರೆ ಯಾವುದು ಚೆಲುವೆ ಅಂತ ಆ ಕ್ಷಣಕ್ಕೆ ಅನಿಸುತ್ತೋ ಅದೆಲ್ಲವೂ ಕೂಡ ನನ್ನ ಬಳಿಯೇ ಶೋಭಿಸುವಂತದ್ದು ತರಬೇಕು. ಸ್ತ್ರೀರತ್ನಭೂತಾಂ ತ್ವಾಂ ದೇವಿ ಲೋಕೆ ಮನ್ಯಾಮಹೇ ವಯಂ ಸಾತ್ವಮಸ್ಮಾನುಪಾಗಚ್ಚಯತೋ ರತ್ನಭುಜೋ ವಯಂ. ರಾಜರು ಯಾವುದೇ ಸೊತ್ತು ಕೂಡ ತಮಗೆ ಬೇಕು ಅಂತ ಅನಿಸಿದ್ರೆ ಅದನ್ನ ಸ್ವೀಕರಿಸುವ ಹಕ್ಕು ಇದೆ. ಶುಂಭ ನಿಶುಂಭರ ಬಗ್ಗೆ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ದೇವತೆಗಳು, ಗಂಧರ್ವರು, ಉರಗರು, ಕಿನ್ನರರು, ಕಿಂಪುರುಷರು ಎಲ್ಲ ದೇವತೆಗಳು ಕೂಡ ಯಾವಾಗ ಬೇಕು, ಏನು ಬೇಕು, ಹೇಗೆ ಬೇಕು ಅದನ್ನು ತಕ್ಕಂತೆ ಪಡೆದು ತಮ್ಮ ತಾತ್ಕಾಲಿಕ ಸೌಖ್ಯವನ್ನ ಪಡೀಲಿಕ್ಕೆ ಈ ಭೌತಿಕ ಉದಾಹರಣೆಗಳನ್ನು ಅವರು ಅನುಸರಿಸ್ತಾರೆ. ಹೀಗೆ ಸಾತ್ವಂ ಅಸ್ಮಾನುಪಾಗಚ್ಚ, ಆದ್ರಿಂದಾಗಿ ನೀನು ದಯವಿಟ್ಟು ನಮ್ಮನ್ನು ಅನುಸರಿಸಬೇಕು, ನನ್ನೊಟ್ಟಿಗೆ ಬಂದ್ಬಿಡು. ಯಾಕೆಂದ್ರೆ ರತ್ನದ ಭೋಗ ಅದು ರಾಜನೇ ಮೊದಲು ಮಾಡಬೇಕು, ಬೇರೆಯವರು ಮಾಡಿದ್ರು ಕೂಡ ಅದರ ಪರಿಸ್ಥಿತಿ ತುಂಬಾ ದುರ್ದೈವಕ್ಕೆ ಈಡು ಮಾಡುತ್ತೆ. ಮಾಂ ವಾ ಮಮಾನುಜಂ ವಾಪಿ ನಿಶುಂಭಮುರು ವಿಕ್ರಮಂ ಭಜತ್ವಂ ಚಂಚಲಾಪಾಂಗಿ ರತ್ನಭೂತಾಸಿ ವಯ್ಯತ. ಚಂಚಲವಾದ ನಾವು ನಿನ್ನನ್ನು ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ವ್ಯಕ್ತಿ ಅಂತ ಪರಿಗಣಿಸಿದ್ದೇವೆ. ಕೇವಲ ಆರಂಭಿಕ ಹಂತದಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲೂ ಕೂಡ ಈ ಸ್ತ್ರೀ ರತ್ನವೆನಿಸಿದ ಸೀತೆಯ ಬಗ್ಗೆ ಕಲ್ಪಿಸಿಕೊಂಡದ್ದಕ್ಕಿಂತ ಒಂದು ಪಟ್ಟು ಹೆಚ್ಚೇ ಇರಬೇಕು. ಅದಕ್ಕಿಂತ ಚಂದ ಅವಳು ಮೇಲ್ನೋಟಕ್ಕೆ. ಚಂದ ಅಂದ್ರೆ ಇಲ್ಲಿ ಲಕ್ಷಣವನ್ನು ಹೇಳಿದ್ದು, ಅಲ್ಲಿ ಮೇಲ್ನೋಟಕ್ಕೆ ಅಷ್ಟು ದೊಡ್ಡ ಗಾತ್ರದ ಛಂದಸ್ಸಿನ ಕೃತಿಯನ್ನ ಒಪ್ಪಿಸಿದ್ದು ಅಥವಾ ಅದನ್ನ ಅನುಸರಿಸಿದ್ದು ಸಂಗತಿ. ಎಲ್ಲವೂ ನಿನ್ಗೆ ಶೋಭೆಗೆ ಒಳಗಾಗುವಂಥದ್ದು, ನಾವು ಯಾವುದನ್ನು ತಂದಿಡುವಂತದ್ದಿಲ್ಲ. ಆದ್ರಿಂದಾಗಿ ದೇವೇಂದ್ರನ ವಾಹನ ಅಥವಾ ಇನ್ಯಾವುದು ಹೋದ್ರು ದೇವತೆಗಳಿಗೆ ಕಲ್ಕೊಂಡ್ರು ಕೂಡ ಅದ್ರ ಬಗ್ಗೆ ವ್ಯಥೆ ಇರಲಿಲ್ಲ. ಏನೊಂದಾಗತ್ತೆ, ದೇವರಿದ್ದಾನೆ ನೋಡ್ಕೋತಾನೆ ಅಂತ. ಮಾಂ ವಾ ಮಮಾನುಜಂ ವಾಪಿ ಶುಂಭಂ ಉರು ವಿಕ್ರಮಂ ಭಜತ್ವಂ ಚಂಚಲಾಪಾಂಗಿ ರತ್ನಭೂತಾಸಿ ವಯ್ಯತ. ಸ್ತ್ರೀಯರಲ್ಲಿ ಅತ್ಯಂತ ಶ್ರೇಷ್ಠಳಾದ ಆಕೆಯನ್ನ
ನಾವು ಗೌರವಿಸ್ತೇವೆ, ವಯಂ ಮನ್ಯಾಮಹೆ. ಅದರಿಂದಾಗಿ ದಯವಿಟ್ಟು ನೀನು ಹೇಳಿದ್ ಕೇಳಬೇಕು, ಅಲ್ಲೇ ಚೆನ್ನಾಗಿ ರಕ್ಷಣೆಗಾಗಿ ಮಕ್ಕಳ ಜೊತೆಗಿರು ಅಂತ ಹೇಳುವ ಹಾಗೆ, ತಂದೆ ತುಂಬಾ ಕಷ್ಟದಲ್ಲಿದ್ರೆ ಅಲ್ಲಿರು ಅಂತ ಹೇಳುದು ಅಂತ ಒಂದು ಅಜಿಮ ಕಲ್ಲು ಅಂತಾರೆ. ಅದನ್ನ ಬೀಸಿದಾಗ ಅದರಲ್ಲೂ ಕೆಲವು ಜೊಳ್ಳು, ಕಾಳು, ಬೂದಿ ಇತ್ಯಾದಿಗಳು ಇದ್ದೇ ಇರ್ತವೆ. ಎಲ್ಲವನ್ನೂ ಮನುಷ್ಯ ಎಷ್ಟು ಬೇಡ ಅನ್ಕೊಂಡ್ರದು ಆಗತ್ತೆ ಅಂತಂದಾಗ ಅದರ ಸಮಸ್ಯೆಗೆ ಬೇರೆ ದಾರಿಯನ್ನ ಹುಡುಕ್ಬೇಕಾಗತ್ತೆ. ಇಲ್ಲಿಗೆ ಸಾಕು ಅನ್ಕೋತೇನೆ. 62. ಶ್ರೀ ಹರಿಪ್ರಿಯತಾ. ಇವತ್ತು ಭಾಗವತ ಪಾಠ ಇಲ್ಲ, ನಾಳೆ ಭಾಗವತ ಪಾಠ ಇರುತ್ತೆ.